ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಈಗ ಬಿಜೆಪಿಯ ಹವಾ ತುಸು ಜೋರಾಗಿರುವಂತೆ ಕಂಡು ಬರ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇರ್ತಕ್ಕಂಥದ್ದು. ಸ್ವತಃ BY ವಿಜಯೇಂದ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಲ್ಲಿ ಶಿತಾಯಗತಾಯ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಿರ್ತಕ್ಕಂಥದ್ದು ಒಂದು ಕಾರಣವಾದರೆ, ಇನ್ನೊಂದು ಫ್ಯಾಕ್ಟರ್ ಕೂಡ ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ತಮ್ಮ ಶಕ್ತಿ ಸಾಮರ್ಥ್ಯ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಾಕಷ್ಟು ಬಿಜೆಪಿ ನಾಯಕರು ಅಲ್ಲಿ ಟ್ರೈ ಮಾಡ್ತಿದ್ದಾರೆ. ಹಾಗಾದರೆ ವಿಜಯೇಂದ್ರ BS ಯಡಿಯೂರಪ್ಪ ಅಷ್ಟೇ ಅಲ್ಲದೆ ಇನ್ಯಾವ ನಾಯಕರು ಅಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಅಚ್ಚರಿಯ ಉತ್ತರ ಒಂದು ಬಂದಿದೆ. ಅದು ಮತ್ಯಾರು ಅಲ್ಲ, ಕೇಂದ್ರ ಸರ್ಕಾರದ ಸಚಿವರು ಕೂಡ ಆಗಿರ್ತಕ್ಕಂಥ, ರಾಜ್ಯದ ಹುಬ್ಬಳ್ಳಿ ಧಾರವಾಡ ಸಂಸದರು ಕೂಡ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಅನ್ನುವಂಥದ್ದು. ಅರೆ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೂ ಪ್ರಹ್ಲಾದ್ ಜೋಶಿಗೂ ಏನು ಸಂಬಂಧ ಮತ್ತು ಅದು ಹೇಗೆ ಅವರು ಇಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಆ ಕುರಿತಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಯಾವಾಗ ಬೈ ಎಲೆಕ್ಷನ್ ಅನೌನ್ಸ್ ಆಯಿತೋ, ಈಗ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕಿಂತ ಮೊದಲಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ದು ರಾಜ್ಯ ಬಿಜೆಪಿ ಪಕ್ಷ ಮತ್ತು ಬಿಜೆಪಿ ಹೈಕಮಾಂಡ್. ಅಷ್ಟರ ಮಟ್ಟಿಗೆ ತನ್ನ ಶಿಸ್ತನ್ನು ಅದು ಪಾಲಿಸಿತು ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಅಭ್ಯರ್ಥಿಗಳ ಗೊಂದಲ ಇಲ್ಲದಂತೆ, ಗೊಂದಲಕ್ಕೆ ತೆರೆ ಎಳೆದು ಯಾವುದೇ ರೀತಿಯ ಎಡವಟ್ಟುಗಳಾಗದ ಹಾಗೆ ಒಮ್ಮತದ ಒಕ್ಕೊರಲಿನ ಅಭ್ಯರ್ಥಿಗಳನ್ನು ಅವರು ಅನೌನ್ಸ್ ಮಾಡೇ ಬಿಟ್ರು ಬಿಜೆಪಿಯವರು ಅಲ್ವಾ. ಇದಾದ ನಂತರ ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕೂಡ ಬಿಜೆಪಿಯ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಹಲವು ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಈಗ ಒಂದು ವೇದಿಕೆಯಾಗಿ ಪರಿಣಮಿಸಿದೆ. ಈ ಎರಡೂ ಬೈ ಎಲೆಕ್ಷನ್ಗಳು, ಎರಡೂ ಕ್ಷೇತ್ರದ ಬೈ ಎಲೆಕ್ಷನ್ಗಳಿದಾವಲ್ಲ, ಇದು ಮುಂಬರುವ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತಾನು ಹೇಳಲಾಗ್ತಾ ಇದೆ. ಇಲ್ಲಿ ಯಾರು ಎರಡು ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರ್ತಾರೋ ಅಥವಾ ಯಾರು ಯಾವ ಕ್ಷೇತ್ರವನ್ನು ಗೆಲ್ತಾರೋ ಅಷ್ಟರ ಮೇಲೆ ಅವರ ಶಕ್ತಿ ಪ್ರದರ್ಶನ ಆಗುತ್ತೆ ಮತ್ತು ಯಾರವ ನಾಯಕ ಎಲ್ಲಿ ಗೆಲ್ಲಿಸ್ಕೊಂಡು ಬರ್ತಾರೋ ಅದು ಕೂಡ ಪ್ರಮುಖವಾಗಿ ಕನ್ಸಿಡರ್ ಆಗುತ್ತೆ ಆಯಾ ಪಕ್ಷದಲ್ಲಿ ಅನ್ನುವಂಥದ್ದು ಇಂದಿನ ಚರ್ಚೆ. ನೋಡಿ, ಈಗಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ BY ವಿಜಯೇಂದ್ರ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಅವರ ತಂದೆಯವರಾದ BS ಯಡಿಯೂರಪ್ಪನವರಿದ್ದಾರೆ. ಲಿಂಗಾಯತ ಫ್ಯಾಕ್ಟರ್ ಇದೆ. ಇದೆಲ್ಲವೂ ವರ್ಕೌಟ್ ಮಾಡಿಕೊಂಡು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಹಾಕಲಾಗಿದೆ. ಆದರೆ ಅಲ್ಲಿ ಹಾಕಿರ್ತಕ್ಕಂಥದ್ದು ಲಿಂಗಾಯತ ಅಭ್ಯರ್ಥಿ ಅಲ್ಲ. ಆದರೆ ಲಿಂಗಾಯತ ಸಮುದಾಯದ ವಿರುದ್ಧ ಸೆಟೆದು ನಿಂತು ಗೆಲುವು ಸಾಧಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ದಾವಣಗೆರೆ ದಕ್ಷಿಣದಲ್ಲಿ ಇದೆ. ಇದು ದಾವಣಗೆರೆ ಕಥೆ. ಆದರೆ ಬಾಗಲಕೋಟೆಯಲ್ಲಿ ದೊಡ್ಡ ಒಂದು ಹೋರಾಟ ನಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿ ವೀರಣ್ಣ ಚರಂತಿ ಮಠ ಅವರಿಗೆ ಒಂದು ಟಿಕೆಟನ್ನು ಕೊಡಲಾಗಿದೆಯಲ್ವಾ. ಅಲ್ಲಿ ಕ್ಯಾಂಡಿಡೇಟ್ ಏನೋ ಲಿಂಗಾಯತರು, ಆದರೆ ಅವರು ಸ್ಪರ್ಧೆ ಮಾಡಬೇಕಾಗಿರ್ತಕ್ಕಂಥದ್ದು ಕುರುಬ ಕಮ್ಯುನಿಟಿಯ MLA ಇದ್ದಂತಹ HY ಮೇಟಿ ಅವರ ಕುಟುಂಬದ ವಿರುದ್ಧ. ಈಗ ಅಲ್ಲಿ ಒಂದಷ್ಟು ಜನ ಅಹಿಂದ ಮತಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಬಾಗಲಕೋಟೆಯಲ್ಲಿ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರು ಇವರೆಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಈ ಹಿಂದುಳಿದ ವರ್ಗದವರಿಗೆ ಈ ಮೇಟಿ ಕುಟುಂಬ ಬರುತ್ತೆ. ಈಗಾಗಲೇ ಅಲ್ಲಿ ನೋಡಿ ಒಂದಷ್ಟು ಶಕ್ತಿನೂ ಕೂಡ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಇದೇ ಬಾಗಲಕೋಟೆ ಜಿಲ್ಲೆಯ ಬದಾಮಿಯಿಂದಲೂ ಕೂಡ ಸ್ಪರ್ಧಿಸಿ MLA ಆಗಿದ್ದರು, ತಮ್ಮ ಶಕ್ತಿಯನ್ನು ಸಾಬೀತು ಮಾಡಿಕೊಂಡಿದ್ರು ಮತ್ತು ಬಾಗಲಕೋಟೆ ಬದಾಮಿಯಲ್ಲಿ ತಮ್ಮ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಇದಲ್ಲದೆ HY ಮೇಟಿ ಸಿದ್ದರಾಮಯ್ಯನವರ ಆಪ್ತರಾಗಿದ್ದರು ಅಲ್ವಾ. ಹಾಗಾಗಿ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧ ಗೆಲ್ಲುವಂಥ ದೊಡ್ಡ ಸವಾಲಿದೆ. ಇದೇ ಹಂತದಲ್ಲಿ ಈಗ ಬಿಜೆಪಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸ್ವತಃ BY ವಿಜಯೇಂದ್ರ ಈ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದಾರೆ, ಗೆದ್ದೆ ತೋರಿಸ್ತೀನಿ ಅನ್ನುವಂಥದ್ದು. ಆದರೆ ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೂ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಈ ಕಣಕ್ಕೆ ಧುಮುಕಿದ್ದಾರೆ. ಶತಾಯಗತಾಯ ವೀರಣ್ಣ ಚರಂತಿಮಠ್ ಅವರನ್ನು ಗೆಲ್ಲಿಸಿಕೊಂಡು ಬರಲೇಬೇಕು. ಆ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ
ತನ್ನ ಶಕ್ತಿ ಪ್ರದರ್ಶನವನ್ನು ಕೂಡ ನಾನು ಪ್ರಸ್ತುತಪಡಿಸಬೇಕು, ಸಾಬೀತುಪಡಿಸಬೇಕು ಅನ್ನೋದಕ್ಕೆ ಅವರು ಹೊರಟಿದ್ದಾರೆ ಪ್ರಹ್ಲಾದ್ ಜೋಶಿ. ಹಾಗಾಗಿಯೇ ಜೋಶಿರವರ ಸ್ಟೇಟ್ಮೆಂಟ್ಗಳನ್ನು ನೀವು ನೋಡಿ, ಅವ್ರು ಹೇಳ್ತಾರೆ ಏನು ಗೊತ್ತಾ, ಬಾಗಲಕೋಟೆಯಲ್ಲಿ ಮಗನನ್ನು, ದಾವಣಗೆರೆಯಲ್ಲಿ ಮೊಮ್ಮಗನನ್ನು ಎರಡೂ ಕಡೆ ಬಿಜೆಪಿ ಸೋಲಿಸುತ್ತೆ, ನಾವು ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾರಿಗೂ ನಾವು ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಬರ್ತಾರೆ, ಹಣದ ಮೂಟೆ ಹಿಡ್ಕೊಂಡು ಬರ್ತಾರೆ. ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಅವ್ರ ಅಪ್ಪನ ಮನೆ ದುಡ್ಡನ್ನ ತರೋದಿಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಬಾಗಲಕೋಟೆಯಲ್ಲಿ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳೋದಕ್ಕೆ ಈಗಾಗಲೇ BY ವಿಜಯೇಂದ್ರ ಅವರ ಟೀಮ್ನಿಂದ ಮುನಿಸಿಕೊಂಡು ದೂರವಾಗಿದ್ದ ಮಾಜಿ ಸಚಿವ ದಲಿತ ನಾಯಕ ಅರವಿಂದ್ ಲಿಂಬಾವಳಿ ಅವರ ಮನಸ್ಸನ್ನು ಒಲಿಸಿ ಪ್ರಹ್ಲಾದ್ ಜೋಶಿ ಅವರು ಈಗ ಬಾಗಲಕೋಟೆ ಕ್ಯಾಂಪೇನ್ಗೆ, ಎಲೆಕ್ಷನ್ ಕ್ಯಾಂಪೇನ್ಗೆ ಕರೆಸ್ಕೊಂಡಿದ್ದಾರೆ. ಅಲ್ಲಿ ಅರವಿಂದ್ ಲಿಂಬಾವಳಿ ಅವರ ಕಾರ್ಡನ್ನು ಪ್ಲೇ ಮಾಡೋದ್ರ ಮೂಲಕ ಬಿಜೆಪಿ ಅಭ್ಯರ್ಥಿಗೆ ದಲಿತ ಮತಗಳನ್ನು ಸೆಳ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಅರವಿಂದ್ ಲಿಂಬಾವಳಿ ಮೂಲತಃ ವಿಜಯಪುರ ಬಾಗಲಕೋಟೆ ಜಿಲ್ಲೆಯವರೇ ಮತ್ತು ಅಲ್ಲಿ ಅವರ ಮಾತು ಕೇಳುವಂಥ ಒಂದಷ್ಟು ವೋಟ್ ಬ್ಯಾಂಕ್ ಕೂಡ ಇದೆ. ಹಾಗಾಗಿ ವಿಜೇಂದ್ರ ಅವರ ಜೊತೆಗೆ ಮುನಿಸ್ಕೊಂಡಿದ್ರು ಕೂಡ ತಮ್ಮ ಅಸ್ತಿತ್ವ ಸಾಬೀತಿಗೆ, RSS ಒಂದು ಅಸ್ತಿತ್ವ ಸಾಬೀತಿಗೆ ಪ್ರಹ್ಲಾದ್ ಜೋಶಿ ಲಿಂಬಾವಳಿಯನ್ನು ಕರೆದುಕೊಂಡು ವಿಜೇಂದ್ರ ಅವರಿಗೆ ಪರ್ಯಾಯವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ವಿಜೇಂದ್ರಗೆ ಅಥವಾ ಯಡಿಯೂರಪ್ಪನವರಿಗೆ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅಥವಾ ಇನ್ನಿತರರಷ್ಟೇ ಅಲ್ಲಿ ಪ್ರತಿಸ್ಪರ್ಧಿಗಳಲ್ಲ, ಕೇವಲ ಕಾಂಗ್ರೆಸ್ ಅಷ್ಟೇ ಪ್ರತಿಸ್ಪರ್ಧಿಯಲ್ಲ, ಸ್ವತಃ ಪ್ರಹ್ಲಾದ್ ಜೋಶಿ ಅವರ ತಂಡದ ವಿರುದ್ಧವೂ ಕೂಡ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗಿದೆ. ಈ ಮೂಲಕ ಯಾಕೆ ಮಾಡ್ತಿದ್ದಾರೆ? ಕೇಂದ್ರ ಸಚಿವರಾಗಿದ್ದರೂ ಕೂಡ ಬಾಗಲಕೋಟೆಯಲ್ಲಿ ಬಂದು ಚುನಾವಣೆಯನ್ನು ಪ್ರಹ್ಲಾದ್ ಜೋಶಿ ಇಷ್ಟು ಸೀರಿಯಸ್ ಆಗಿ ಯಾಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಮುಂದಿನ ದಿನಗಳಲ್ಲಿ 2028ರಲ್ಲಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧಿಕಾರ ವಿರೋಧಿ ಅಲೆ, ಆಡಳಿತ ವಿರೋಧಿ ಅಲೆಯ ಪರಿಣಾಮವಾಗಿ ಏನಾದರೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದರೆ, ಬಹುಮತಕ್ಕೆ ಬಂದಿದ್ದೇ ಆದರೆ ಒಂದು ಕೈ ಮುಖ್ಯಮಂತ್ರಿ ಸ್ಥಾನಕ್ಕೆ ನೋಡ್ಬಿಡ್ಬೋದಲ್ಲ. ಹಾಗೆ ನೋಡಬೇಕು ಅಂತಂದರೆ ಒಂದಷ್ಟು ಯಾವುದಾದ್ರೂ ಗೆಲ್ಲಿಸಿ ತೋರಿಸ್ಬೇಕಲ್ವಾ? ಹಾಗಾಗಿ ಆ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ತನ್ನ ಶಕ್ತಿಯನ್ನು ಸಾಬೀತು ಮಾಡಲಿಕ್ಕೆ ಪ್ರಹ್ಲಾದ್ ಜೋಶಿ ಮುಂದಾಗಿದ್ದಾರೆ ಅನ್ನೋಂಥ ಮಾತುಗಳು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಿದೆ. 3 ಸರ್ತಿ ಪೆಟ್ರೋಲ್ ಡೀಸೆಲ್ ಏರಿಸಿದಂಥವ್ರು ಯಾರು? ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಹಾಕಿ ಇವರು ಲೂಟಿಕೋರರು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಒಂದು ಪಕ್ಷ ಬೇರೆ ಪಕ್ಷದ ಜೊತೆಗೆ ಹೋರಾಡೋದು ಬೇರೆ ಮಾತು, ಆದರೆ ತನ್ನ ಪಕ್ಷದ ಬಣದ ನಾಯಕರೊಂದಿಗೆ ಹೋರಾಟ ಮಾಡಿ ಅಸ್ತಿತ್ವವನ್ನು, ಶಕ್ತಿಯನ್ನು ಸಾಬೀತು ಮಾಡ್ಕೋಬೇಕಾಗಿದೆ. ಹೇಗೆ ಮಾಡ್ಕೊಳ್ಳುವಂಥ ತಂತ್ರಗಾರಿಕೆಯನ್ನು, ರಾಜಕಾರಣವನ್ನು, ಒಳಮರ್ಮವನ್ನು, ಒಳಸುಳಿಗಳನ್ನು ನಡೆಸ್ತಾರೆ ಅನ್ನೋದರ ವಿಚಾರವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.